ಮತ್ಸ್ಯ ಅವತಾರ ಕೂರ್ಮ ಹೌದಲ್ಲ ಏ ಆಯ್ತು ಅಕ್ಕಿಯ ಮುಂದ ಏ ವರಹ ಅವತಾರ ನರಸಿಂಹ ಹೆಂಗ ತಾಳ್ಯಾಳು ಬಂದ ತಾಯಿ ಮುಂದ ಹೆಂಗ ತಾಳ್ಯಾಳು ಬಂದ ಈಯಾಗ ತಾಯಿಯಾಗ ರಾಮನ ಅವತಾರ ಪರಶುರಾಮ ಅವತಾರ ರಾಮನ ಅವತಾರ ಪರಶುರಾಮ ಅವತಾರ ಪರಶುರಾಮ ರಾಮನ ಅವತಾರ ಪರಶುರಾಮ ಅವತಾರ ಏನೈತವ ಏ ಆಯ್ತು ಅಕ್ಕಿಯ ಮುಂದ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತು ಬಾಳ ಚಂದ ತಾಯಿದಾಗ ಎತ್ತು ಬಾಳ ಚಂದ ಅವ್ವಂದಾಗ ಎತ್ತು ಬಾಳ ಚಂದ ಗೀಯಾಗ ತಾಯಿಯಾಗ ಮತ್ತೇನ್ ಕೇಳತ್ತಾರ ನೋಡ್ರಿ ಮತ್ತೇನ್ ಕೇಳ್ತಾರ ತಂಗಿ ನಾವೇನ್ ಕೇಳಿದೀವು ಏನಂತ ಕೇಳ್ತೀವ್ರವ ಹಾದಿ ಒಳಗ 3 ಹಾದಿಗಳು ಉಂಟು ಇವ್ ಅಂದ ತಕ್ಷಣ ಅವ್ರೊಂದ್ ಮಾತು ಹೇಳ್ರಿ ಏನಂತ ಹೇಳ್ತಾನ ಲಕ್ಷ್ಮಣ ನಮ್ಮನ ಓದ ಮಣ್ಣು ಕೊಡ್ತಾನ ತಯ್ಯು ಮಣ್ಣು ಕೊಡವನ ಇವನ ತಾನ ಅದಾನ ತೆಗೆದು ಒಂದ್ ಅವನ ಹಾದಿನತ್ತ ಇದು ಒಂದು ಹಾದಿರಿ ಓದ ಮಣ್ಣು ಕೊಡ್ತಾರೋ ಅದೊಂದು ಹಾದಿನತ್ ಹೇಳ್ತಿ ತಮ್ಮ ಲಕ್ಷ್ಮಣ ಹೇಳಿವ ಮಣ್ಣು ಕೊಡ್ಲಾರ್ದ ಹೇಳ್ತಿಯಾರಿಗೆ ತಳದಾಗ ವಚನ ಕೊಟ್ಟ ಪೇಚಿಗೆ ಸಿಕ್ಕದಿ ನನ್ನ ಕೈಯಾಗ ಕರೆ ಐತಿವ ಮಣ್ಣು ನೀ ಅಲ್ಲ ನಿಮ್ಮ ಮುತ್ಯ ಕೊಡ್ಬೇಕ ಬಂದ ಕಾಲ ಬಿದ್ದ ನನಗ ಹೌದ್ ಹೌದಲ್ಲ ತಳದಾಗ ವಚನ ಕೊಟ್ಟದಿ ಕೊಟ್ಟಿದಿ ಮಣ್ಣು ಕೊಡ್ಲಾಕ ನನ್ನ ಮಣ್ಣು ಓದತ್ ನನ್ನ ಮಣ್ಣು ನನಗ ತಂದ ಕೊಡ್ಲಾಕೆ ನಿಮ್ಮ ಅಪ್ಪನ ಗಂಟು ಕೊಡ್ತಿ ಏನ್ ನಿಮ್ಮ ಅಪ್ಪನ ಗಂಟು ಹೋಯ್ತು ಹೋಗಿದ್ರಾಗ ಯಾಕಂದ್ರ ಮಣ್ಣು ಕೊಡ್ಲಾಕ ಬೇಕಾಗೈತಿ ಕೊಡ್ಬೇಕಾಗೈತಿ ಅದು ನೀನ ಕೊಡ್ಬೇಕ ಹೌದು ಯಾಕ ಯಾಂಗ್ರಿ ಸೃಷ್ಟಿ ಮಾಡು ಟೈಮ್ದೊಳಗ 2 ಗೊಂಬಿ ಮಾಡ್ಲಾಕ ಎದ್ದಿದ್ದಿ ನಿನ್ನ ಕೈಯಾಗ ಗೊಂಬಿ ಆಗುವಲ್ಲಾಗಿತ್ತು ಹೌದ್ ಹೌದಲ್ಲ ಗೊಂಬಿ ಆಗೋದಕ್ಕಾಗಿ ಸ್ವತಃ ಓಡಿ ಬಂದದಿ ನನ್ನ ತನಕ ಬಂದಾನ ಪರಮಾತ್ಮ ಯವ್ವ ತಾಯಿ ಭುವನೇಶ್ವರಿ 2 ಗೊಂಬಿ ಮಾಡಿಡ್ಬೇಕತ್ತ ಒಂದ್ ಹೆಣ್ಣು ಒಂದ್ ಗಂಡು ಮತ್ತ ಒಂದ್ ಹಿಡಿ ನೀ ಮಣ್ಣು ಕೊಟ್ರ ಗೊಂಬಿ ಮಾಡ್ತೀನಿ ಇದಕ್ಕ ಮಾಡಂಗಿಲ್ಲ ಅಂದಿ ಅವಾಗ ಏನಾಯ್ತು ಮುಂದೆ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗಾದಿಗಳ ಎಲ್ಲಾ ಮಾಡಿ ಕೂತಿದ್ದ ನಿಮ್ಮ ಪರಮಾತ್ಮನ ಕೈಯಾಗ ಆಗ್ಲಿಲ್ಲ ಹೌದು ಅವಾಗ ಮಣ್ಣು ಬೇಡಿದ ತಕ್ಷಣ ತಾಯಿ ಭುವನೇಶ್ವರಿ ಒಂದ್ ಮಾತು ಹೇಳ್ಯಾಳ ಏನಂತ ಹೇಳ್ತಾಳ ತಾಯಿ ಪರಮಾತ್ಮ ಮಣ್ಣು ಕೊಡ್ತಾನ ಖರೆ ನಿನಗ ಹೌದ ಈಗ ಅಡಿವಿ ಸಂತಾಳ ಐತದ ಐತ್ರಲ್ಲ ಕೆದರಿ ಕೊಟ್ಟನಿಂದ್ರ ಘಾರಿ ಬೀಳ್ತತಿ ಹೌದು ಬಾಳಿ ಬರಿ ಯಾರು ಮಾಡೋರು ಯಾರು ಮಾಡೋರು ಕೇಳ್ತಾಳ ಈಗ ನಿನಗ ಮಣ್ಣ ಕೆದರಿ ಕೊಟ್ಟನಿಂದ್ರ ಇದು ಘಾರಿ ಬೀಳ್ತತಿ ಹೌದ್ರಲ್ಲ ಘಾರಿ ಯಾರು ಬರಿ ಮಾಡೋರ ಯಾರು ಮಾಡೋರು ಹೋತಮ್ಮ ಮಣ್ಣ ಕೊಡ್ತಾನ ಖರೆ ನನಗೊಂದ ನೀ ವಚನ ಕೊಡ್ಬೇಕು ಖರೆ ಐತಲ್ಲ ವಚನ ಕೊಡು ಏನಂತ ಹೇಳಿ ಏನಂತೇವ ಈಗ ನೀನಾಗೆ ಹೆಂಗ ನನ್ನ ಕಡೆದ ಬಂದ ಮಣ್ಣು ಒಯ್ಲಾಕ ಬಂದಿಯಲ್ಲ ಹೌದಲ್ಲ ಹಂಗ ನನ್ನ ಮಣ್ಣು ತಂದ ನನಗ ನೀನ ಕೊಡ್ತಾನ ನಂಗ ವಚನ ಕೊಟ್ರ ಅಟ್ಟ ಮಣ್ಣು ಕೊಡ್ತಾನ ಹೌದು ಹೌದ್ರಲ್ಲ ಇದಕ್ಕ ಮಣ್ಣು ಕೊಡಂಗಿಲ್ಲ ಅಂದಳಕ್ಕೆ ಅವಾಗ ಏನ್ ಮಾಡ್ತಾನ ಪರಮಾತ್ಮ ಇವ ಕಣದಾಳ ಪರಮಾತ್ಮ ಜಿಗದಾಡಿ ವಚನ ಕೊಟ್ಟಿವ ಅವಾಗ ಹೌದು ಹೌದ್ರಲ್ಲ ಏನಂತ ಹೇಳಿ ಏನಂತೇವ ಇವ ಮೊದಲು ಕೂಡ ಕೊಡು ನಾನಾಗೆ ಹೆಂಗ ನಿನ್ನ ಮಣ್ಣು ಓದನಿಲೆ ಹೌದು ಹಂಗ ನಾನಾಗೆ ತಂದ ನಿನ್ನ ಮಣ್ಣು ನಿನ್ನ ಕೊಡ್ತಾನ ಅಂತ ಹೇಳಿ ವಚನ ಕೊಟ್ಟ ಮಣ್ಣು ತಗೊಂಡ್ ಹಾದಿ ಹೌದು ಹೌದ್ರಲ್ಲ ಅದಕ್ಕ ನಾ ಈಗ ಭೂಮಿ ತಲೆ ಮ್ಯಾಗ ಮಣ್ಣು ಒಯ್ತು ಟೈಮ್ದೊಳಗ ನೀನ ಓದಿದ್ದಿ ಬಾಳಿ ನನ್ನ ಮಣ್ಣು ನನ್ನ ಕೊಡ್ಬೇಕಾದ್ರ ಗಣಮಗನ ಕೊತ್ಕೊಂಡ ಹೆಣಕ್ ಹೆಗಲ ಕೊಟ್ಟ ಮಣ್ಣಿನಿಂದ ತಯಾರಾಗಿರುವಂತ ಈ ಕಾಯ ಕರೀತಲ್ಲ ಅದಕ್ಕ ನನ್ನ ಮಣ್ಣು ಕೊಡ್ಬೇಕಾದ್ರ ಹೆಣಕ್ ಹೆಗಲ ಕೊಟ್ಟ ನೀನ ನನಗ ತಂದು ಕೊಡ್ಬೇಕಾಗೈತಿ ಹೌದು ನನ್ನ ಕೈಯನ ಆಳದಿಯೋ ನೀನು ರಾತ್ರಿ ಹಗಲು ಕೂಡಿ ಸುಟ್ಗೆ ಸೋರ ಸೋಮ ಸುಟ್ಟಿಗೆ ಸೊರ್ಬೇಕಂದ್ರ ಹೊರಬೇಕ ಮತ್ತ ತಂಗಿ ಅದಕ್ಕೆಪ್ಪ ಹೆಂಗ ಹಂಗ್ರಿ ನೋಡು ನನ್ನ ಮಣ್ಣಾಗ ಹೆಣ ಸಾಲಿಗೆ ಸಾಲ ಬೀಳ್ತಾವ ಖರೆ ಐತಲ್ಲ ಇನ್ನ ತಾನ ತಂದ ಕೊಡ್ಲಾತಿದಿ ಗಾರಿ ಬರಿಯಾಗಿಲ್ಲ ಬಡ್ಡಿ ಮುಟ್ಟಿಲ್ಲ ಬಡ್ಡಿ ಮುಟ್ಟಿಲ್ರಲ್ಲ ತನಕ ದೂರಿನ ಮಾತಿರ್ಲಿ ಇರ್ಲಿಲ್ಲ ನನ್ನ ಮಣ್ಣ ನನಗ್ ಕೊಡ್ಲಾಕೇನ ಕುಳು 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 ಹಚ್ಚಿದೇನ ಎಂಟ್ರದಾರನಿ ಕಡಿಲತ್ತ ಸಣ್ಣ ಹಂಗೆ ಒಂದು ಅವಕಾಶ ಚಚ್ಚಬೇಕಾಗಿ ಎಲ್ಲ ಮಾತಾಡ್ಬೇಡ ಹಿರಿಯರದಾರ ಇರ್ಲಿಲ್ಲ ಎಲ್ಲಾ ನಮ್ದ ಐತಿದೆ ಏನ್ ಕಣ್ಣಿಗೆ ಕಾಣ್ದು ಒಟ್ಟು ನಮ್ದ ಐತಿ ಅದಕ್ಕ ಈಗೇನ್ ಹೇಳತ್ತಾರು ಏನಂತ ಹೇಳ್ತಾರ ತಂಗಿ ಎಲ್ಲಾ ನನ್ನಿಂದ ಆಗೈತಿ ಮತ್ತ ನಮ್ಮ ಕಣದಾಳ ಲಕ್ಷ್ಮಣ ಒಂದ್ ಮಾತು ಹೇಳೇನ್ರಿ ಏನಂತ ಹೇಳೇನ್ರಿ ಒಟ್ಟ
ಗಣಮಗ ಕೂತ್ಕೊಂಡು ಅವನು ಹೊಟ್ಯಾಗ ಮಾತಾಡ್ಯಾನತ್ತ. ಹಾ ಮೈಸೂರಿ ಮಾತಾಡ್ಯಾನತ್ತ. ಮೈಬುಸ್ವಾನಿ ಮಾತಾಡಿದ ತಕ್ಕನಾಗಮನ ಹೊಟ್ಟೆ ಒಳಗ ಚೆನ್ನ ಬಸವಣ್ಣ ಮಾತಾಡ್ಯಾನತ್ತ. ಹೌದಲ್ಲ ಇವ್ರೆಲ್ಲಾ ನಮ್ಮವ್ರ ನಿಮ್ಮ ಅವನು ಹೊಟ್ಯಾಗ ಕೂತ್ ಮಾತಾಡ್ಯಾರ. ನಮ್ಮ ಗಣಮಕ್ಳು ಬಾಳ ದೊಡ್ಡವ್ರ. ನಾಚಿಕೆ ಬರಂಗಿಲ್ಲ ಹೇಳಕ ಜಲಮಕ್ಕ 3 ಮಂದಿಗೆ 3 ಬಿಟ್ಟು ಬಂದಾರ ಅವ್ರು. ಅಲ್ಲ ವಾದ ಏನೈತಿ ಹೆಂಗ್ರಿ? ಶಿವಶಕ್ತಿ ಕರೀತಲ್ಲ ಶಕ್ತಿನ ಬೆಳೆಸಲಾಕ ನಾ ಬಂದನಿ, ಸಂಬಾನ ಬೆಳೆಸಲಾಕ ನೀ ಬಂದಿ. ಹೌದು. ನನ್ನ ಹೊಟ್ಟೆ ಕೂತು ಮಾತಾಡಿದವ್ರ ಸುದ್ದಿ ಹೇಳ್ಬೇಡು. ನನ್ನ ಕಾಲಾಗಿನ ಕರ ನಿಮ್ಮ ಅಪ್ಪನ ಒಳಗೆ ಯಾವ್ರೆ ಮಾತಾಡಿದಂದ್ರೆ ಹೇಳ ನೋಡೋಣ. ಇಟ್ಕೋ ನನಗತ್ರ 9 ತಿಂಗಳು 9 ದಿವಸ ಒಳಗೆ ಇಟ್ಕೋ. ಅವನ ಒಳಗಿಟ್ಕೊಂಡು ಶಟನ್ ಹೋಗ್ತಿದ್ದೀವು. ಜಾಗಿಲ್ಲ, ಅಲ್ಲಿ ಫ್ಯಾಕ್ಟ್ರಿ ಇಲ್ಲ. ಒಳಗೆ ಇಟ್ಕೊಳಕ್ ಫ್ಯಾಕ್ಟ್ರಿ ಇಲ್ಲ. ಫ್ಯಾಕ್ಟ್ರಿ ಇಲ್ಲ. ಇದಕ್ಕೆ ಜೆರಾಕ್ಸ್ ಮಷೀನ್ ಬೇಕಲ್ಲ ಒಳಗ. ಆ ಮಷೀನ್ ಇವ್ ಬೇಕಿಲ್ಲ. ಅದು ಇಲ್ಲೇ ಬರ್ಬೇಕು ಮಾತದ ಜೆರಾಕ್ಸ್ ಕಾಪಿ ತಗೊಳಕು. ಹಂಗ ಹೊಟ್ಟೆ ಕುತ್ಕೊಂಡ ಮೈಬೂಸಬಾನಿ ಮಾತಾಡೇನಂತ ಹೇಳಿದಿ. ಹೌದು. ಅವ್ ಮಾತಾಡ್ಬೇಕಾದ್ರ ಒಳಗ ಮಲು ಐತಿ ತಮ್ಮ ಲಕ್ಷ್ಮಣ. ಹೆಂಗ ತಂಗಿ ನಿನಗ ಎಲ್ರ ತಿಳಿದೈತಿ ನಾ ಮೈಬೂಸಬಾನಿ ಮಾತಾಡೇನ. ಅವನು ಹೊಟ್ಟೆ ಕುತ್ಕೊಂಡ. ಹೌದಲ್ಲ. ಅವನು ಹೊಟ್ಟೆ ಕುತ್ಕೊಂಡ ಮಾತಾಡಿಲ್ಲ. ಅವ ಕಳ್ಳಿಗೆ ಚೂಟಿದ್ದು ಒಳಗ್ ಕುತ್ಕೊಂಡ. ಕರೆ ಐತಲ್ಲ. ಅವೇನ ಮಾತಾಡ್ಯಾನ ಇಲ್ಲ. ಅವ್ ಮಾತಾಡ್ಯಾನಂತ ನೀ ಹೇಳ್ತಿ. ಮತ್ತ ಮಾತಾಡಿದಂದ್ರ ಯಾವ್ದ್ರ ಪುರಾಣ ಇತ್ತಂದ್ರ ತಂದ್ ಹೇಳು. ನೋಡೋಣ ಹೇಳ್ಬಂಗಾರ. ಅವ ಮಾತಾಡಿಲ್ಲ. ಇಲ್ಲ ಇಲ್ಲ ಇಲ್ಲ. ಅವಂಗ ಹೆಂಗದ ಹೆಂಗ್ರಿ? ಈಕಿ ತಾಯಿಗೆ ಏನಾಗಿತ್ತು? ಹಣ್ಣು ತಿನ್ನುವಂಗ ಆಸೆ ಆಗಿತ್ತು. ಬಾರಿ ಹಣ್ಣು ಹರಿಲಾಕ್ ಹೋಗಿದ್ದಳು. ಹೌದು ಹೌದು. ಒಂದ ಬಾವಿ ಮ್ಯಾಗ ಬಾವಿ ದಂಡಿಗೆ ಬಾರಿ ಗಿಡ ಬೆಳೆದ ನಿಂತಿತ್ತು. ಅಲ್ಲಿ ಅಗದಿ ಚಂದ ಅಂತ ಕಾಯಿ ಅಗದಿ ಹಣ್ಣ ಆಗಿ ಕೂತಿತ್ತು. ಒಂದ ಕೆಂಪ ಕಾಯಿ ಬಾರಿ ಹಣ್ಣ. ಅದನ್ನ ತಿನ್ಬೇಕಂತ ಹೇಳಿ ಅಡ್ಡ ಬಿದ್ದು ಹೋಗಿ ಹರಿಲಾಕ್ ಹೋದಳು. ಅಲ್ಲಿ ಮಿಡಿನಾಗರ ಬತ್ತ. ಅವಾಗ ಏನಾಯ್ತು? ಮಿಡಿನಾಗರ ಕತ್ಸತಿ ಬಾ ತಿಳ್ಕೊಂಡು ನೀವು ಒಳಗ್ ಕುತ್ಕೊಂಡು ಮಾತಾಡ್ಲಿಲ್ಲ. ಹೊಟ್ಟೆ ಕುತ್ಕೊಂಡು ಚೂಟ್ನಿಂದ್ರ ಕಳಿ ಬರ್ತಾವ. ನಮ್ಮ ಗಸಕನ ಕೈ ತಕೊಂಡ್ ಹೊಟ್ಟೆ ಹಿಡ್ಕೊತಾವು. ನಮ್ಮ ಅವನ ಪ್ರಾಣ ಉಳಿತೈತಿ. ಹೌದ್ ಹೌದಲ್ಲ. ಅವನ್ ಎದಕ್ ಒಳಗ್ ಕೂತ ಚೂಟ್ಯ ನಿನಗ್ ಗೊತ್ತಿಲ್ಲ. ಇವ್ ಗುರ್ತಿಲ್ಲ. ಅದು ಅವನು ಹೊಟ್ಟೆಯಾಗಿದ್ದಾಗ ಹಾವು ಕಡದ ಅವ್ ಸತ್ತಳ ಅಂದ್ರ ಮತ್ ಇವ್ ಕಡಿದ್ ಬರ್ತಿದ್. ಇವನು ಸಾಯ್ತಿದ್ ಒಳಗ. ಇವನು ಶೆಡ್ದು ಹೋಗ್ತಿದ್ದ. ನೀ ಜೀವ ಕಾಯ್ಕೊಳಕ್ ನಮ್ಮನ ಒಳಗ್ ಉಳಿಸೇದಿ. ಇಟ್ಟ ನಿನಗೆ ಉಪಕಾರಕ್ಕಿದ. ಹೌದ್ ಹೌದಲ್ಲ. ನನ್ನ ಸಂಬಂಧ ಉಳಿಸೇದಿ ಇಲ್ಲ. ನಾನು ಹೊಟ್ಟೆಯಾಗ ನೀ ಐತಿ. ನನಗ್ ಹಾವು ಕಡದ ನಾ ಸತ್ತಿದ್ನಿ ಅಂದ್ರ ನೀ ಯಾವ ಕಡಿದ್ ಬರ್ತಿದ್ದಿ ಹೊಲ ಸುಮ. ಇವನು ಹೋಗ್ತಿದ್ರಿ. ನೀನು ಟಂಕನಕ ವ್ಯವಸ್ಥಿದ್ರ ಮೊದಲು. ಹೌದು ಹೌದು. ನನ್ನ ಮಲ ಮೂತ್ರ ತಿಂದ ನಾ ಹಾಕಿರೋ ಕೂಳ ತಿಂದ ನಾ ಕುಡಿದಿರೋ ನೀರು ಕುಡದ ನನ್ನ ಗರ್ಭಕೋಶದಾಗ ಜೋಪಾನ ಜತನ ಆಗಿ ಮೌಸದ ಗಾದಿ ಮೇಲೆ ಬಿದ್ದು ನೀತಿ ಮಾಡವನಿ. ಹೌದಲ್ಲ. ನನ್ನ ಹುರಿದಿಂದ ಹೋಗಿಸಿಂದ ಒಳಗ್ ನಿನ್ನಲ್ಲಿ ಅನ್ನ ಬಿದ್ದಾಗ ನಿನ್ನ ಹೊಟ್ಯಾಗ ಅವಾಗ ಉಂಡ ತಿಂದ ಜೋಪಾನ ಆದ ಮಗನಿ. ಹೌದ್ ಹೌದಲ್ಲ. ನಿಮ್ಮ ಅಪ್ಪ ಮಾಡ್ಯಾನ ಒಳಗ್ ಖಾನ ಬರಿಯೋದು ಇಲ್ಲ. ಇಲ್ಲ ಏನೂ ಇಲ್ಲ. ಅಪ್ಪ ಬಾಕ್ಲ ದಂಡ್ಯಾಗ ಸುಮ್ಮ ಗಪ್ಪನಿ ನೀನು ಹಣಿಬಾರ ಬರಿಬೇಕಾದ್ರ ನಿಮ್ಮ ಅಪ್ಪ ಬರೀ ಬಾಗ್ಲನ ಕಾಯ್ತೈತಿ. ಒಳಗ ಬಂದ್ ಬರೀಕೆ ನಾನ. ಹೌದ್ ಹೌದೇವ. ಸುಮ್ಮ ನೋಡ ನಾ ಹೆಂಗ್ರಿ ನಾವೊಂದು PSI ಇದ್ದಂಗ ನನ್ನ ಕೈಯಾಗ ಒಂದ್ ಹವಾಲ್ದಾರ್ ಇದ್ದಂಗ. ಸೋಮ ಹೋಗಿ ಹಿಡ್ಕೊಂಡ್ ಬರೋಗ ಹೋಗ್ತಿರ್ಬೇಕಟ್ಟ. ಒಂದ್ರ ಜಾವ್ ಅಂದ್ರ ಜಾವ್, ಊಟ ಅಂದ್ರ ಊಟ, ಬೇಟ್ ಅಂದ್ರ ಬೇಟ್. तेरा काम कितना उठना बैठना आना जाना लाना इतना तेरा काम ಹೆಚ್ಚಿಗೆ ಎಲ್ರಿ ಅಂದಿ. ನೀನು ಏನು ಮಣ್ಣು ಕೊಟ್ಟ ಹೋಗ್ತೀವಿ ಮತ್ ಹೇಳಿ ಕೇಳಿ. ಇದು ಏನ ಮೈಬೂಸಬಾನಿದ. ಇನ್ನ ಅಕ್ಕ ನಾಗಮ್ಮ ಅವ್ರದ್ದು ಹೆಂಗ್ರಿ? ಮಂದಿ ಒಂದಕ್ಕಿಗೆ ನಿಂದ ಆಡ್ಲಾತಿದ್ರು. ಏನಂತ ಹೇಳಿ ನಿಂದ ಆಡ್ಲಾತಿದ್ರು? ಏನಂತ ತಂಗಿ? ಒಳಗ ಹೊಟ್ಟೆ ಕುತ್ಕೊಂಡ ಮಗ ಮಾತಾಡ್ಬೇಕಾದ್ರ ಆಕಿಗೆ ನಿಂದ ಆಡ್ಲಾತಿದ್ರು ಮಂದಿ. ಖರೀದಿ ಒಂದ್ ಮಾತು ಬಿರುಸ ಮಾತಾಡಿದ ಬಳಕ ಮಗ ಕೂತ್ ಒಳಗ ಮಾತಾಡ್ಯಾನ. ಅಕ್ಕ ನಾಗಮ್ಮಗ ಬಿರುಸ ಮಾತಾಡ್ರಿ ಮಂದಿ. ಮಾತಾಡಿದ್ರಲ್ಲ ಏನಂತಂದ್ರು? ಏನಂತ ತಂಗಿ? ಎಲ್ಲ ಅಂದ್ರ ತಂಗಿ ಇದು ಯಾರದೈತಿ? ನಿನ್ನ ಲಗ್ನ ಆಗಿಲ್ಲ, ನಿನ್ನ ಹೊಟ್ಟಿ ಒಳಗಿಂತ ಪಿಂಡ ತಯಾರಾಗೈತಿ, ಇದು ಯಾರದೈತಿ ಕೇಳ್ರು ಅಕ್ಕಿ ಅಂದ್ರು. ಹೌದು. ಪರಪುರುಷನ ಕಣ್ಣು ಎತ್ತಿ ನೋಡಿಲ್ಲ, ಪರರಿಗೆ ಸೆರಗ ಹಾಸಿಲ್ಲ, ಹಾಸ ಕೆಲಸ ನಾ ಮಾಡಿಲ್ಲ. ಹೌದು ಹೌದಲ್ಲ. ನನಗ ಗೊತ್ತಿಲ್ಲ ಹೆಂಗಾಗ್ಯದ ತಂದ ತಕ್ಷಣ ಅವಾಗ ಇವ್ರು ಸುಮ್ಮ ಕೊಂಡ್ರಲಿಲ್ಲ ಮಂದಿ. ಜನನೋ ದನಾನೋ ಅಂದಂಗ. ಹೌದು. ಇಂತ ಕೋಡಿ ಇರಬಾರ್ದು ನಮ್ಮ ಮನಿ ದಂಡ್ಯಾಗ. ಸಾಡೆ ಸಾತಿ ಇರಬಾರದು. ಯಾವ್ದ ಹಾದ್ರ ಪಿಂಡ ಹೊತ್ತಾಳೇನೋ ಹೊಟ್ಯಾಗಿರೋದು ಹಾದ್ರ ಪಿಂಡ ಐತೆ ಹೇಳಿ ಈ ಮಂದಿ ಮಾತಾಡ್ರು. ಒಳಗಿನ ಕೂಸಿ ಕೇಳ್ತದ. ಅವಾಗ ಚೆನ್ನ ಬಸವಣ್ಣ ಬಾಯಿ ಬಿಟ್ಟು ಒಳಗ್ ಕುತ್ಕೊಂಡ. ನನ್ನ ತಾಯಿಗೆ ನಿಂದ ಆಡ್ಬೇಡ್ರಿ. ನನ್ನ ತಾಯಿ ಅನ್ಯಾಯ ಕೆಲಸ ಮಾಡಿಲ್ಲ, ಪರಪುರುಷ ಕಣ್ಣು ಎತ್ತಿ ನೋಡಿಲ್ಲ, ಪರಪುರುಷಿಗೆ ಸೆರಗ ಹಾಸಿಲ್ಲ. ನಾನು ಹಾದ್ರ ಪಿಂಡ ಅಲ್ಲ. ನಾನಲ್ಲಿ ಕಲ್ಯಾಣದೊಳಗ ಒಂದ ತಿಂಗಳದ ದಿನನಿತ್ಯ ಪುರಾಣ ಹೇಳುತ್ತಿದ್ರು. ಅಲ್ಲಿ ಸಾಧು ಸತ್ಪುರುಷರ ಏನೇ ಪುರಾಣ ಹೇಳುವಂತ ಯಾರು ಪಂಡಿತರು ಬಂದಿದ್ರಲ್ಲ ಅವ್ರು ಉಣುವಂತ ಅಗಲದೊಳಗ ಅಗಲ ತೊಳಿತಿದ್ರು. ನನ್ನ ತಾಯಿ ಒಂದ್ ಅಗಲಿನೊಳಗ ಅನ್ನ ಉಳಿದಿತ್ತ, ಅನ್ನ ಭೂಮಿ ತಲೆ ಮ್ಯಾಗ ಚೆಲ್ರ ಪಾಪ ಆಗ್ತದ ತಿಳ್ಕೊಂಡ ನನ್ನ ತಾಯಿ ಅನ್ನ ಸೇವನೆ ಮಾಡಿದಕ್ಕಾಗಿ ಅವನೇ ನಾ ಚೆನ್ನ ಬಸವಣ್ಣ ಜನ್ಮ ತಾಳಿ ಬರ್ತನಂದ. ಅದಕ್ಕ ನಿನ್ನ ಮ್ಯಾಲ ಒಂದು ಕೆಟ್ಟ ಹೆಸರು ಬರ್ಲಾತಿತ್ತು, ಅದನ್ನ ತೊಳ್ಕೊಲಕ ಒಳಕುತ್ತ
ಮಾತಾಡಿದೀನಿ. ಹೌದು ಖರೆ ಐತಲ್ಲ. ನೀ ಸರ್ಕಾರ ಒಳಗ್ ಕೂತ್ ಮಾತಾಡ್ಲಿಕ್ಕ ಇದು ಯಾವ ಹುಟ್ಟೈತಿ ಏನೋ ಸಿಕ್ಕಾತಿದ್ರ ಒಳಗ. ಖರೆ ಐತಲ್ಲ. ಹಿಂಗದ ಒಳಗ ನೀವು ಗಂಡ ಹಾಡೋರ್ ತಗದ್ ಹೆಂಗ ಹ್ಯಾಂಗ್ರಿ ನಿಮ್ಮ ತಗದ್ ಬ್ಯಾರೆ ಅದಾವ. ನಿಮ್ಮ ಇವ್ರು ಹೆಂಗ ಯಾರು ಹೊಲ್ದಾಗ್ರಿ ಡೆಬ್ಬಿ ಬಾರಿಸಿ ಗುಬ್ಬಿ ಹಾರಸವ್ರದಿರಿ ನೀವು. ಹಂಗ ಮಾಡ್ಬೇಡ್ರಿ 3 ಮಂದಿ. ಬಿಡಪ್ಪ. ನಿಮ್ ಹೊಲ್ದಾಗ ನಿಮ್ಮ ತಾಯಿ ಹೊಟ್ಟಿ ಒಳಗ್ ಕುತ್ಕೊಂಡು ಯಾವಕ್ರೆ ಮಾತಾಡಿದ್ರಂದ್ರ ಹೇಳೋತ್ ಹೇಳತ್ಯಾರ. ಹೇಳ್ತಾರು. ತಾಯಿ ಹೊಟ್ಟಿ ಒಳಗ್ ಕೂತ್ ಮಾತಾಡಿದಕ್ಕೆ ಹೋಗ್ಬೇಕದಾಳ ಗಾಂಧಿನಿ ಅಂತ ಹೇಳಿ. ಹೌದೌದು. ತಾಯಿ ಹೊಟ್ಟಿ ಕುತ್ಕೊಂಡ ಮಾತಾಡ್ಯಾಳಕಿ ಬರ್ಕೋ ಕೈಯಾಗ. ತಾಯಿ ಹೊಟ್ಟಿ ಒಳಗ್ ಕೂತ್ ಮಾತಾಡ ಅದು ಹೆಂಗ ತಂಗಿ ಅವಾಗ ತಾಯಿ ಹೊಟ್ಟಿ ಒಳಗ್ ಕೂತ್ ಹೇಳಕ್ಕೆ ಸ್ವತಃ ಅಪ್ಪ ನಿಂತಿದ್ದ ಮುಂದ. ಏನಂತ ಹೇಳ್ತಾರು? ನೀನು ಸಾಧು ಸತ್ ಪುರುಷರಿಗೆ ಹೌದ ಆಕಳ ಹೋದ ದಾನ ಮಾಡ್ತಾನಂದ್ರ ಮಾತ್ರ ನಾ ಭೂಮಿ ತಲೆ ಮ್ಯಾಗ ಬರ್ತಾನ ನನಕತ್ತಕ ಬರಂಗಿಲ್ಲ ಹೊಟ್ಟ್ಯಾ ಕುತ್ಕೊಂಡ್ ಮಾತಾಡ್ಯಾಳ. ಹೌದ್ ಹೌದು. ಗಾಂಧಿನಿ ಮಾತಾಡಿದ ಬಳಕನ ಅವಾಗನ ಹೆಣ್ಣ ಮಗಳು ಕುತ್ಕೊಂಡ್ ಮಾತಾಡ್ಯಾಳ ತಾಯಿ ಹೊಟ್ಟ್ಯಾಗ. ಖರೆ ಐತಿವ. ತಾಯಿ ಹೊಟ್ಟ್ಯಾಗ ಹೆಣ್ಣು ಕುತ್ಕೊಂಡ್ ಮಾತಾಡೈತಿ. ನಿಮ್ಮ ಗಂಡ ಹಾಡೋರ್ ಹೊಟ್ಟ್ಯಾಗೋದು ಯಾವ್ದ್ರೆ ಕೂತ ಯಾ ಲಸ್ಮ ಬಾಳ ಇನ್ನ ಏನ್ ಕಾಯಂ ಆಗಿಲ್ಲ. ಹೊತ್ತು ಮುಣಗುತ್ತಕ್ಕ ನಿನ್ನ ಹೊಟ್ಟ್ಯಾಗು ಯಾವ್ರೆ ಮಾತಾಡಿದಂದ್ರ ಹೇಳ. ಕಾಲೇಲ್ರಿ ಕೂಲೆದಾಗ ಒಂದ್ ಇಟ್ಕೊಂಡ್ ಬರಾವ್ ಇದ್ರು ಬಾ ಟೇಸ್ ಮೇಲೆ ಅಲ್ಲೇ 3 ಮಂದಿನ ಕಟ್ಟಿ ಹಾಕೊಂಡ. ಅದಕ್ಕೆ ಈಗೇನ್ ಹೇಳತ್ತಾರು ಏನಂತ ಹೇಳ್ತಾರೆ? ಎಲ್ಲ ನನ್ನಿಂದ ಆಗೈತಿ. ಹೌದು ಹೌದ್ರಲ್ಲ.